ದಾಂಡೇಲಿಯ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಮಕ್ಕಳು ಹಾಗೂ ಯುವ ಕ್ರಿಕೆಟ್ ಆಟಗಾರರಿಗೆ ಲೆದರ್ ಬಾಲ್ ಕ್ರಿಕೆಟ್ ಬೇಸಿಗೆ ಶಿಬಿರವನ್ನು ಇದೇ ಬರುವ ಏಪ್ರಿಲ್ 12ರಿಂದ ಆಯೋಜಿಸಲಾಗಿದೆ ಎಂದು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಅನಿಲ್ ಪಾಟ್ನೇಕರ್ ತಿಳಿಸಿದರು. ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಏಪ್ರಿಲ್ 12ರಿಂದ ಮೇ 10ರವರೆಗೆ ಬಂಗೂರು ನಗರ ಡಿಗ್ರಿ ಕಾಲೇಜಿನ ಮೈದಾನದಲ್ಲಿ ನಡೆಯಲಿರುವ ಈ ಶಿಬಿರದಲ್ಲಿ ಕನಿಷ್ಠ 8 ವರ್ಷದಿಂದ ಮೇಲ್ಪಟ್ಟವರು ಭಾಗವಹಿಸಬಹುದಾಗಿದೆ. ಶಿಬಿರದಲ್ಲಿ ಭಾಗವಹಿಸುವ ಆಸಕ್ತರು ಮಾರ್ಚ್ 28ರಂದು ನಗರದ ಕಾಮತ್ ಯಾತ್ರಿ ಕಾರ್ಯಾಲಯದಲ್ಲಿ ಅರ್ಜಿ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಏಪ್ರಿಲ್ 1ರ ಒಳಗೆ ಕಾಮತ್ ಯಾತ್ರಿ ಕಾರ್ಯಾಲಯಕ್ಕೆ ನೀಡಬೇಕು. ಶಿಬಿರದಲ್ಲಿ ಭಾಗವಹಿಸುವ ಶಿಬಿರಾರ್ಥಿಗಳು ನಿರ್ದಿಷ್ಟ ಶುಲ್ಕ ಪಾವತಿಸಬೇಕು. ದಾಂಡೇಲಿ, ಹಳಿಯಾಳ ಮತ್ತು ಜೊಯ್ಡಾ ತಾಲೂಕಿನ ಆಸಕ್ತ 80 ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವಿದೆ ಎಂದರು. ಹೋದ ವರ್ಷ ನಾವು 165 ಸ್ಟೂಡೆಂಟ್ಸಿಗೆ ಕೋಚಿಂಗ್ ಕ್ಯಾಂಪ್ ಕಂಪ್ಲೀಟ್ ಮಾಡಿದ್ವಿ. ಹೋದ ವರ್ಷ ಈ ವರ್ಷ 80 ಜನರಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡಬೇಕಂತ ಮಾಡಿದ್ವಿ. ಯಾಕಂದರೆ ಹೆಚ್ಚು ಕ್ರೌಡ್ ಆದ ಕಾರಣ ಎಲ್ಲರೂ ನಮಗೆ ಇಂಡಿವಿಜುವಲ್ ಆಗಿ ಕೋಚ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಯಿತು ಹೋದ ವರ್ಷ. ಅದಕ್ಕೆ ಈ ವರ್ಷ 1 ತಿಂಗಳ ಡ್ಯೂರೇಷನ್ದಲ್ಲಿ ಹುಬ್ಳಿಯಿಂದ ಕೋಚ್ ತರಿಸಿ ನಾವು 1 ಮಂತ್ ಪೀರಿಯಡ್ನಲ್ಲಿ ಕೋಚಿಂಗ್ ಕ್ಯಾಂಪ್ ಮಾಡಬೇಕಂತ ಮಾಡಿದ್ವಿ. ಕೋಚಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಗೋದು ಏಪ್ರಿಲ್ 12ನೇ ತಾರೀಕಿಗೆ, ಮೇ 10ನೇ ತಾರೀಕುವರೆಗೆ ಕೋಚಿಂಗ್ ಕ್ಯಾಂಪ್ ಇರ್ತದೆ. ದಿನ 2 ಬ್ಯಾಚ್ ಇರ್ತದೆ. 2 ಅವರ್ಸ್ ಈಚ್ ಬ್ಯಾಚ್ನಲ್ಲಿ 2 ಅವರ್ಸ್ ಇರ್ತದೆ. ಏಜ್ ಲಿಮಿಟು 8 ಇಯರ್ಸ್, ಅಬೌವ್ 8 ಇಯರ್ಸ್ ಅವರಿಗೆ ಅಷ್ಟೇ. 8 to ಅಬೌವ್ 8 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ. ಸ್ಥಳ ಬಂಗೂರು ಡಿಗ್ರಿ ಕಾಲೇಜು. ಈ ಸಂದರ್ಭದಲ್ಲಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿಯ ಉಪಾಧ್ಯಕ್ಷ ರಾಜೇಶ್ ತಿವಾರಿ ಮಾತನಾಡಿ, ನಮ್ಮ ಅಕಾಡೆಮಿಯಿಂದ ಇದು 2ನೇ ವರ್ಷದ ಬೇಸಿಗೆ ಶಿಬಿರವಾಗಿದ್ದು, ಕ್ರಿಕೆಟ್ ಆಸಕ್ತ ಮಕ್ಕಳನ್ನು ತರಬೇತುಗೊಳಿಸಿ ಅವರನ್ನು ಉತ್ತಮ ಕ್ರಿಕೆಟಿಗರನ್ನಾಗಿ ಮಾಡುವುದೇ ಶಿಬಿರದ ಉದ್ದೇಶವಾಗಿದೆ ಎಂದರು. ಇನ್ನು ಕ್ರಿಕೆಟ್ ಅಕಾಡೆಮಿಯ ಕಾರ್ಯದರ್ಶಿ ಸೋಮಶೇಖರ್ ಎಸ್, ಸಹ ಕಾರ್ಯದರ್ಶಿ ಇಮಾಮ್ ಸರ್ವರ್, ಕೋಶಾಧಿಕಾರಿ ಸಚಿನ್ ಕಾಮತ್, ಸದಸ್ಯರುಗಳಾದ ಕುಲ್ದೀಪ್ ರಜಪೂತ್, ಸಂದೀಪ್ ರಜಪೂತ್, ಯೋಗೇಶ್ ಅಂಕೇನವರ್, ಮಹೇಂದ್ರ ಸಿಂಗ್ ಸಾಳುಂಕೆ ಉಪಸ್ಥಿತರಿದ್ದರು.